ಆಂಟಿ 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 ಇವ್ರೇನು ಒಳಗಡೆನೆ ಸೇರ್ಕೊಂಡ್ಬಿಟ್ರೆ ಏನು? ಅವ ಅಣ್ಣಯ್ಯ ಅಡುಗೆ ಮಾಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ಸುಮ್ಕೆ ಇವರು ಅಲ್ಲೇ ಸೇರ್ಕೊಂಡ್ಬಿಟ್ಟವ್ರೇನೋ ಮನೆ ಒಳಗಡೆ ನೀನಿಯ. ಆಂಟಿ ಆಂಟಿ ಹೇಳಮ್ಮ. ಇದೇನ ಆಂಟಿ ಇದು? ಅಲ್ಲೇ ನೀಯೇ ಸೇರ್ಕೊಂಡ್ಬಿಟ್ರೆ ಹೆಂಗೆ? ಊಟಕ್ಕೆ ಬರ್ರಿ ಅಂತ ಹೇಳಿಲ್ವ ನಾನು? ಉಣ್ಣಕ್ಕೆ ಬರ್ದಿದ್ದಂಗೆ ನೀವು ಅಲ್ಲೇ ನೀಯೇ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ ಮನೆ ಒಳಗಡೆ ನೀನಿಯ. ಕರೆದ್ರೂ ಬರ್ದಿದ್ದಂಗೆ ಬನ್ನಿ ಸುಮ್ಕೆ ನೀನಿಯ. ಕರೀರಿ, ಅಂಕಲ್ನೂ ಕರೀರಿ. ಅವ ಅಣ್ಣಯ್ಯ ಏನು ಅಡುಗೆ ಮಾಡಕ್ಕಿಲ್ಲ. ಅವ ಅಣ್ಣಯ್ಯ ಬರೀ ಹೋಟ್ಲಾಗ ತಿನ್ನೋದೇನಿಯ ಸ್ಯಾನೆ ಆಗೋಗ್ಬಿಟ್ಟೈತೆ. ನೀವು ಸರ್ನ ಅಣ್ಣ ಹಿಂಗೊಂದು ಮದುವೆ ಮಾಡಿ ಆವಾಗ ನೋಡಿ ಅಣ್ಣಯ್ಯನೂ ಸೊರೋಯ್ತಾನೆ. ಇಲ್ಲ ಅಂದ್ರೆ ಹಿಂಗೆ ಹೋಟ್ಲಿಗೆ ತಿಂಡಿ ತಿನ್ಕೊಂಡು ಲಕ್ಷ ಸಂಬಳ ಬರ್ತದಂತೆ ಅಣ್ಣಯ್ಯಂಗೆ. ಆದ್ರೂ ನೀವು ಮದುವೆ ಮಾಡಿದಂಗಿದ್ದೀರಲ್ಲ, ಈ ಕಿತ ಬರ್ತದಲ್ಲ ಈ ಶಿವರಾತ್ರಿಗೆ ಮಾಡಾಕ್ ಬಿಡಿ ಸುಮ್ಕೆನಿಯ. ಮಾಡೋಣ ಮಾಡೋಣ. ಸರಿ, ಕೈ ತೊಳ್ಕೊಂಡು ಉಣ್ಣಕ್ ಬರ್ರಿ. ನಮ್ಮ ಯಜಮಾನ್ರನ್ನ ಕರ್ಕೊಂಡ್ಬಿಟ್ಟು ಬರ್ತೀನಿ. ಒಳಗಡೆ ಕುಂತಿರಿ. ನಮ್ಮ ಯಜಮಾನ್ರು ಊಟನೇ ಮಾಡಂಗಿಲ್ಲ, ಒಯ್ತಿರ್ತಾನೆ ಸುಮ್ಕೆನಿಯ. ಅಯ್ಯೋ ಕ್ಯಾಮೆ 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 ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗ್ಬಿಟ್ಟು ನಮ್ಮ ಯಜಮಾನ್ರನ್ನ ಕರ್ಕೊಂಡ್ಬಿಟ್ಟು ಬರ್ತೀನಿ. ನೀವು ನೋಡ್ರಿ ನಮ್ಮ ಮನೆ ಒಳಗಡೆ ಕುಂತ್ಕೊಂಡಿರಿ. ನಿಮ್ಗೆ ಅಂತ ಬಿಸಿ 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 ಬಿರಿಯಾನಿ ಮಾಡ್ಬಿಟ್ಟಿನಿ. ಇದೇನಪ್ಪ ಇದು ಬೆಳಿಗ್ಗೆ ಮಾಡೋಳು ಅನ್ಕೊಬಿಡಿ. ಹಂಗೇನಿಯ ಎಲ್ಲ ಕೆಲಸ ಮಾಡ್ತಿರ್ತಾರ, ಅವ್ರಿಗೂ ಬಾಯಿ ಒಂಥರ ಚಪ್ಪಲಾಗ್ಬಿಟ್ಟಿರ್ತದೆ. ಅದಕ್ಕೇನಿಯ. ಸರಿ, ನೀವು ಒಳಗಡೆ ಹೋಗಿ ನಾನು ನಮ್ಮ ಗಂಡನ ಕರ್ಕೊಂಡ್ಬಿಟ್ಟು ಬರ್ತೀನಿ. ಸರಿ ಸರಿ. ಏನಂತೆ ಸೊಸೆದು? ರೀ, ಅಡುಗೆ ಎಲ್ಲ ಮಾಡ್ಬಿಟ್ಟು ಇಕ್ಕವಳಂತಾಗ್ಲೇ ನಾವು ನೋಡಿ ಎದ್ದಿದ್ದೆ ಇವಾಗ. ಯಪ್ಪ, ಅವಳು ನೋಡಿ ಎಲ್ಲ ಅಡುಗೆನೂ ಮಾಡಿಟ್ಟಿದ್ದಾಳಂತೆ. ಬಿರಿಯಾನಿ ಮಾಡೋಳಂತೆ, ಬನ್ನಿ ತಿನ್ನಿ ಅಂತ ಹೇಳ್ತಾವಳೆ. ಇನ್ನು ಬಿರಿಯಾನಿನ? ಅದರಲ್ಲೂ ಹಳ್ಳಿನಲ್ಲಿ ಬಿರಿಯಾನಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತಲ್ವಾ? ಆಹಾ, ಜಾಸ್ತಿ ದಿನ ಆಗಿತ್ತು ಅನಿಸುತ್ತೆ ಹಳ್ಳಿ ಕಡೆ ಎಲ್ಲ ಬಿರಿಯಾನಿ ನಾಟಿ ಕೋಳಿ ಸಾರು ತಿಂದು. ಹೆಂಗೋ ನಮ್ಮ ಸೊಸೆ ಕೈಯಲ್ಲಿ ಚೆನ್ನಾಗಿ ತಿನ್ನಬೇಕು. ರೀ, ನಮ್ಮ ಮನೆಗೆ ನಮ್ಮ ಸೊಸೆನ ಕರ್ಕೊಂಡೋದ್ರೆ ಇನ್ನೂ ಸೂಪರಾಗಿರ್ತದ್ರಿ ಅಲ್ವಾ? ಏನೇ ಹೇಳಿ ನೀವು. ನನಗೆ ನನ್ನ ಮಗ ಒಳ್ಳೆ ಹುಡುಗಿನೇ ಸೆಲೆಕ್ಟ್ ಮಾಡೋನೆ ಅಂತ ಅನ್ನಿಸ್ತೈತೆ. ನಾನು ನಮ್ಮ ರಿಲೇಟಿವ್ ಹುಡುಗಿನ ಮದುವೆ ಮಾಡ್ಕೋಬೇಕು ನನ್ನ ಮಗಂಗೆ ಅಂತಿದ್ವಲ್ಲ, ಆ ಹುಡುಗಿನ ಈ ಹುಡುಗಿ ಪಾಪ ತಗ್ಗಿ ಬಗ್ಗಿ ನಡ್ಕೊಂಡು ಕೆಲಸ ಮಾಡ್ಕೊಂಡು ಎಷ್ಟೆಲ್ಲ ಮಾಡ್ತೈತೆ ನೋಡ್ರಿ. ಬಾವಣಿಗೆ ಚೆನ್ನಾಗೈತೆ, ತುಂಬ ಚೆನ್ನಾಗಿ ಭಾವಿಸ್ತಾರೆ ನೋಡಿ ಎಲ್ಲಾರನೂ. ಹೌದು, ಹಳ್ಳಿ ಕಡೆ ಕಲ್ಸಿರ್ತಾರಲ್ಲ, ಹಳ್ಳಿ ಕಡೆನೂ ಅಷ್ಟೇ. ಏನು ಎಲ್ಲರೂ ಒಳ್ಳೆಯರು ಇರ್ತಾರೆ, ಎಲ್ಲರೂ ಕೆಟ್ಟರು ಇರ್ತಾರೆ ಅಂತ ಅಲ್ಲ. ಒಳ್ಳೆಯರು ಇರ್ತಾರೆ, ಕೆಟ್ಟರು ಇರ್ತಾರೆ. ಅವ್ರು ಕಲ್ಸಿರೋ ಬುದ್ಧಿ ಮೇಲಲ್ವಾ ಡಿಪೆಂಡು. ಸರಿ ಸರಿ, ಬಾಬಾ ಬಿರಿಯಾನಿ ಕೂತ್ಕೊಳ್ಳೋಣ ಬಾ, ತಟ್ಟೆ ಇಸ್ಕೊಂಡು ತಿಂತಿರೋದೆ. ಬನ್ನಿ ಬನ್ನಿ. ನಮ್ಮ ಯಜಮಾನ್ರು ಹೊಸಿ ಕೆಲಸ ಐತೆ, ಬರ್ತೀನಿ, ನೀನು ಅವ್ರಿಗೆ ಇಕ್ಕೋಗಿ ಊಟವಾ ಅಂತ ಹೇಳಿದ್ರು. ಅದಕ್ಕೆ ಏನಿಯ ಬಂದೆ. ಕೈ ಕಾಲೆಲ್ಲ ತೊಳ್ಕೊಂಡು ಪ್ರೆಸ್ ಆದ್ರಾ? ಫ್ರೆಶ್ ಆಗಿದ್ದೀವಿ. ಸರಿ ಸರಿ, ಇಕ್ಕಂಬಿಟ್ಟು ಬರ್ತೀನಿ ರೀ. ಹೋಗ್ಬಿಟ್ಟು ಇಕ್ಕಂಬಿಟ್ಟು ಬರ್ತೀನಿ. ತಿನ್ನಿವ್ರಂತೆ. ಯಪ್ಪ, ಏನೇ ಹೇಳಿ ಸೊಳಿಗೆ ಬಿಸಿ ಬಿಸಿ ತಿಂದ್ರೆ ತಿಂದಂಗಾಗೋದು, ಇಲ್ಲ ಅಂದ್ರೆ ತಿಂದಂಗೆ ಆಗದೇನೇ ಇಲ್ಲ. ಹೌದು ಹೌದು. ಇದೇನ್ರಿ ಹುಡುಗಿ ನಮಗೆಲ್ಲ ಅಡುಗೆ ಬೇಸಾಗ್ತಾವಳಲ್ಲ. ನಾವು ಅತ್ತೆ ಮಾವ ಅಂತನೂ ಗೊತ್ತಿಲ್ಲ, ನಾವು ಸಾಹುಕಾರು ಅಂತನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದ್ರೂ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾವಳಲ್ವಾ. ನನಗಂತೂ ನೋಡಿದ್ರೇನೆ ಭಾಳ ಖುಷಿ ಆಗ್ತೈತೆ. ನನಗೂ ಅಷ್ಟೇನೆ. ಇನ್ನು ಹಳ್ಳಿ ಕಡೆ ಇಷ್ಟೊಂದೆಲ್ಲ ಒಳ್ಳೆ ಬುದ್ಧಿ ಐತೆ ಅಂತ ಈಗಲೇ ಗೊತ್ತಾಗ್ತಿರೋದು ನನಗೂ. ಹಳ್ಳಿ ಕಡೆ ಎಲ್ಲ ಆಗ್ಲೇ ಎಲ್ಲನೂ ನಮ್ಮ ಥರನೇ ಆಗೋಗ್ಬಿಟ್ಟವ್ರೆ ಅಂತ ಅನ್ಕೊಂಡಿದ್ದೆ. ಆದರೆ ಹಳ್ಳಿಯಲ್ಲಿ ನೋಡ್ದ ಇನ್ನೂ ಸಂಪ್ರದಾಯ ಎಲ್ಲ ಉಳಿಸ್ಕೊಂಡು ಬಂದವ್ರೆ. ಒಳ್ಳೆತನ ಅನ್ನೋದು ಯಾರ ಮನೆ ಸ್ವತ್ತು ಅಲ್ಲ. ನನಗಂತೂ ಇವಾಗ ಸ್ವಲ್ಪ ಸಮಾಧಾನ ಆಯಿತು, ನನ್ನ ಮಗುಗೆ ತುಂಬ ಒಳ್ಳೆ ಹುಡುಗಿನೇ ಸಿಕ್ಬಿಟ್ಟವಳೆ ಅಂತ ಹೇಳಿ. ಹ್ಞೂ ರೀ, ಇವ್ರ ಫ್ಯಾಮಿಲಿನೂ ಒಂದ್ಸಲ ನೋಡ್ಬೇಕು ರೀ, ಹೆಂಗವ್ರೆ ಏನು ಅಂತ ಹೇಳಿ. ನಿನ್ನ ಮಗ ಹೇಳಿಲ್ವೇನಮ್ಮ ಅವ್ನು ಹೇಳತ್ತಂತ ಏನು ಮಾಡಬಾರ್ದು ಅಂತ? ಸುಮ್ಮನೆ ಇರು, ಅವನ ಹತ್ರ ಬೈಸ್ಕೊಳಕ್ಕೆ ನಿಂಗೆ ಅಷ್ಟೊಂದು ಇಷ್ಟನಾ? ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ. ನೋಡಿ, ತಿನ್ಕಳಿ ಬಿರಿಯಾನಿನ. ಇನ್ನೇನಾರ ಬೇಕಾದ್ರೆ ನಾಚಿಕೆ ಪಟ್ಕೊಬೇಡಿ, ಕೇಳಿ. ಆ ಅಣ್ಣಯ್ಯ ನಮ್ಮ ಮನೆ ಪಕ್ಕನೇ ಅಲ್ವಾ ನಿಮ್ಮ ಮಗ ಇರೋದು. ಪಾಪ ನನಗೂ ತಂದು ಕೊಡ್ತಿರ್ತದೆ ಏನಾರ ಮನೆ ಸಾಮಾನ. ಪಾಪ ನಿಜವಾಗೂ ತುಂಬ ಒಳ್ಳೇದವ ಅಣ್ಣ. ನೀವು ನಮ್ಮ ಹಳ್ಳಿನಾಗೇನೇನಿಯ ಎಂತೆಂತೆಂತೆಂಥ ಹುಡುಗಿಯರು ಅವ್ರೆ ನೋಡ್ಬಿಟ್ಟು ಮಾಡಿ, ನಿಮಗೂ ಸಂದಾಗಿ ನೋಡ್ಕೋತಾರೆ. ನೀವು ನೋಡೋದೇ ಸಿಟಿನವರು ಅಂತ ಗೊತ್ತಾಯ್ತದೆ. ಆದರೆ ನಿಮಗೆ ಸೆಟ್ ಆಯ್ತಾರೋ ಇಲ್ವೋ, ಆದರೆ ನೋಡ್ಬಿಟ್ಟು ಮಾಡಿ ಮದುವೆ. ಪಾಪ ಅಣ್ಣಯ್ಯ ನನ್ನ ಕೈಲ ಅಣ್ಣನ ಕಷ್ಟ ನೋಡೋಕ್ಕೆ ಆಯ್ತಿಲ್ಲ. ಸರಿ ಕಣಮ್ಮ, ನಿನ್ನ ಗಂಡ ಮತ್ತೆ ಏನು ಕೆಲಸ ನಿನಗೆ? ಅವನು ಅಂದರೆ ಇದೆಲ್ಲ ಬಾಡಿಗೆ ಮನೆ ಅಂತ ಹೇಳ್ತಿದ್ದಲ್ಲ, ನಿನ್ನ ಗಂಡ ಇಷ್ಟು ದುಡಿತಾನೆ, ಮತ್ತು ನಿಮ್ಮ ಅತ್ತೆ ಮಾವ? ನನ್ನ ಗಂಡ ಅನಾಥ. ನನ್ನ ಗಂಡಂಗೆ ಅಪ್ಪ ಅಮ್ಮ ಸಂಬಂಧಿಕರು ಯಾರು ಇಲ್ವಂತೆ. ನಮ್ಮ ಅತ್ತಿಗೆ ಅವರೇ, ನಮ್ಮ ಅತ್ತಿಗೆ ಫ್ರೆಂಡೇನೇನಿಯ. ಅದಕ್ಕೆ ನಮ್ಮ ಅತ್ತಿಗೆನಿಯ ಒಳ್ಳೆ ಹುಡುಗ ಮಾಡ್ಕೊಂಬದ್ವಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದು. ಭಾಳ ಒಳ್ಳೇದು ನಮ್ಮ ಅತ್ತಿಗೆನೂ. ನಮ್ಮ ಯಜಮಾನ್ರಿಗೆ ಯಾರೂ ಇಲ್ಲ ಸಂಬಂಧಿಕರು, ಅಪ್ಪ ಅಮ್ಮ ಯಾರೂ. ನಾನೇ ನೋಡ್ಕೊತೀನಿ. ಅದಕ್ಕೇನಿಯ ಅವ್ರಿಗೆ ಅಪ್ಪ ಅಮ್ಮ ನೆನಪಾಗಬಾರ್ದಲ್ಲ ಅಂತ ನೋಡ್ಕೊತೀನಿ ಅಷ್ಟೇನಿಯ. ಆಮೇಕಿಂತ ನಮ್ಮದು ಬಾಡಿಗೆ ಮನೆನೇನಿಯ, ಬಾಡಿಗೆ ಕಟ್ಕೊಂಡು ಹೋಯ್ತೀವಿ, ಮನೆ ಬಾಡಿಗೆ ಮನೆನೇನಿಯ. ಆಮೇಕಿಂತ ಇನ್ನು ನಿಧಾನಕ್ಕೆ ಹೋಯ್ತಾ ನಾನು ಕೆಲ್ಸಕ್ಕೆ ಹೋಗೋನಿ ಅಂತ ಅನ್ಕೊಂಡಿವ್ನಿ. ಕೆಲ್ಸಕ್ಕೆ ಹೋಗ್ಬಿಟ್ಟು ಸಂಪಾದನೆ ಮಾಡ್ಬಿಟ್ಟು ಮನೆ ಕಟ್ಕೊಳ್ಳೋದು ಅಷ್ಟೇನಿಯ. ನಿಮ್ಮ ಮೊನ್ನೆ ಹೇಳುದಲ್ಲ, ನನ್ನ ಕೆಲಸಕ್ಕೆಲ್ಲ ಹೋಗ್ಬೇಕು ಕಣಿಯ ಆಂಟಿ ಅಂತ ಹೇಳ್ಬಿಟ್ಟು. ಜೀವನದಾಗೆ ಏನಾರ ಒಂದು ಸಾಧನೆ ಮಾಡಲೇಬೇಕು. ಮನೆ ಕಟ್ಕೋಬೇಕು ಅಂದರೆ ಸುಮಾರಾಗಿರೋದೊಂದು ಸೈಟ್ ತಗೋಬೇಕು. ನಮ್ಮ ಅಪ್ಪ ಈಗೂ ಅಂದ್ರೂ ಕೊಟ್ಬಿಡ್ತದೆ ನನಗೆ. ಆದರೆ ಇವ್ರು ಒಪ್ಪಕ್ಕಿಲ್ಲ, ಬ್ಯಾಡ 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 ಅಂತಾರೆ. ಬುಡಿ ಪರವಾಗಿಲ್ಲ ಆಂಟಿ, ನಿಧಾನಕ್ಕನಾಗಲಿ ಕಟ್ಕೋತೀವಿ ಅಷ್ಟೇನೆ. ಸರಿ ಕಣಮ್ಮ, ತುಂಬ ಖುಷಿ ಆಯಿತು, ನಿಜವಾಗ್ಲೂ ತುಂಬ ಖುಷಿ ಆಯಿತು. ನೀನು ಈ ಥರ ಹುಡುಗಿಯರಿಗೆ ಸಿಗೋದು ಕಷ್ಟ. ದುಡ್ಡು ಗಿಡ್ಡು ಅಂತ ಹೇಳ್ಬಿಟ್ಟು ಎಲ್ಲ ಹೋಗೋಂಥ ಕಾಲದಲ್ಲಿ ನಿನ್ನ ಗಂಡನೇ ಸರ್ವಸ್ವ ಅಂತ ನಂಬ್ಕೊಂಡಿರೋದು ತುಂಬ ಇದು. ನಿನ್ನ ಗಂಡನ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ, ತುಂಬ ಒಳ್ಳೆಯವನೇ. ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ಬೋದು ಬಿಡು. ಹ್ಞೂ ಆಂಟಿ. ನಿಜವಾಗ್ಲೂ ನೀನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಕಣಮ್ಮ.
ನೂರು ಕಾಲ ಆರಾಮಾಗಿ ಖುಷಿಯಾಗಿ ಜೀವನದಲ್ಲಿ ಖುಷಿಯಾಗಿದ್ಬಿಡಮ್ಮ, ಇನ್ನೇನು ಕೇಳಲ್ಲ. ಜೀವನ ಜೀವನದಲ್ಲಿ ಯಾವ ಕಷ್ಟ ಬಂದ್ರೂ ಅಂಥ ಸಹಾಯ ಬೇಕು ಅಂದರೆ ನಾವು ಇರ್ತೀವಿ, ಮಾಡ್ತೀವಿ, ಸರಿನಾ? ನೀನು ನೋಡೇನೆ ಇಲ್ಲಿಂದ ಹೋಗೋಕ್ಕೆ ನಮಗೆ ಮನ್ಸು ಬರ್ತಾ ಇಲ್ಲ, ಇಲ್ಲೇ ಇದ್ಬಿಡ್ಬೇಕು ಅಂತ ಅನ್ನಿಸ್ತೈತೆ. ಆದರೆ ನಿನ್ನ ಕೈಯಲ್ಲಿ ಎಷ್ಟು ದಿನ ಅಂತ ಮಾಡಿಸ್ಕೊಂಡು ತಿನ್ನೋಕ್ಕಾಗ್ತದೆ? ನಮ್ಮ ಸೊಸೆ ಕೈಯಲ್ಲಾದರೆ ಮಾಡಿಸ್ಕೊಂಡು ತಿಂತೀವಿ, ಆದರೆ ನಿನ್ನ ಕೈಯಲ್ಲಿ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ಬೇರೆಯವ್ರ ಕೈಯಾಗ ತಿನ್ಬೇಕಲ್ಲ ಅಂತ ಬೇಜಾರು ಅಷ್ಟೇನೆ. ಇಲ್ಲ ಅಂದಿದ್ರೆ ನಾವಿಲ್ಲೇ ಇದ್ಬಿಡ್ತಿದ್ವಿ. ಇದೇನ್ ಅಂಕಲ್ ಹಿಂಗಂದ್ಬಿಟ್ರಿ? ನಾನೇ ನಿಮ್ಮ ಮನೆ ಸೊಸೆ ಅಲ್ವೇ? ಓ, ನಾನೇನಾರ ಬ್ಯಾರಳಾಗಿ ಹೋಗ್ಬಿಟ್ನೆ? ನೋಡಿ, ನೀವು ಇದೇ ಮನೇಲಿ ನೀವು ಅನ್ಕೊಳ್ಳಿ. ನಾನು ಹೋಗ್ತಾನೆ ಇನ್ನೇನೈತೆ ಕ್ಯಾಮೆ ಅಡುಗೆ ಮಾಡೋದು ಬಿಟ್ರೆ ನಿಮ್ಮನ್ನ ಏನು ನಾನೇನು ತಲೆ ಮೇಲೆ ಹೊತ್ಕೊಂಡು ನೋಡ್ಕೋಬೇಕೆ? ಮೂರತ್ತು ಅಡುಗೆ ಮಾಡಿಕ್ಕಾಕಿಲ್ವೇ ನನ್ನ ಕೈಲಿ? ನೀವು ಇರಿ, ಆರಾಮಾಗಿರಿ. ಹಣ್ಣುಂಗು ನಾನು ಹೇಳ್ತೀನಿ ಇರಿಸ್ಕೊಳ್ಳಿ ಅಂತ. ನೀವು ತಾನೇ ದೂರದಾಗ ಇದ್ಕೊಂಡು ಯಾಕೆ ಕಷ್ಟಪಟ್ಟಿರೆ? ಇಲ್ಲೇ ನೆನೆಯ ಇರಿ, ನಾನು ನೋಡ್ಕೊತೀನಿ, ಸರಿನಾ? ಹಾಂ, ಹಂಗೆ ನೆನೆಯ ನಮ್ಮ ಹೊತ್ತಿಗೆ ಹತ್ರ ಅವಸಿ ಇದು ಮಾತಾಡ್ಬೇಕಿತ್ತು. ಹಂಗೇನ್ಯಾ ನಮ್ಮ ಹೊತ್ತಿಗೆನ ಊಟ ಕರ್ಕೊಂಬಿಟ್ಟು ಬರ್ಬೇಕಿತ್ತು. ನಮ್ಮ ಅಣ್ಣನ ಮಗ ಅವನೇ ವಿಹಾನ್ ಅಂತ ಹೇಳ್ಬಿಟ್ಟು, ಅವ್ನಿಗೆ ಬಿರಿಯಾನಿ ಅಂದರೆ ಫುಲ್ ಇಷ್ಟ. ಅದಕ್ಕೆ ನೀವು ಹೋಗ್ಬಿಟ್ಟು ಅವ್ರನ್ನೂ ಕರ್ಕೊಂಬಿಟ್ಟು ಬರ್ತೀನಿ, ನೀವು ತಿಂತಾ ಇರ್ರಿ. ಹಾಂ, ಸರಿನಾ? ಎಲ್ಲನೂ ಅಡುಗೆ ಮನೆಗೆ ಐತೆ, ನಿಮ್ಮ ಮನೆ ಅಂತಲೇ ನೀವು ಅನ್ಕೊಳ್ಳಿ. ನೀವು ತಿಂತಾ ಇರಿ, ನಾನು ಹೋಗ್ಬಿಟ್ಟು ನಮ್ಮ ವಿಹಾನನ್ನು ಕರ್ಕೊಂಡು ಹಂಗೆ ಏನೇ ಬರ್ತೀನಿ. ಹಾಂ, ಸರಿ ಸರಿ ಕಣಮ್ಮ, ಆಯಿತು ಆಯಿತು. ಸರಿ, ನೀನು ಹೋಗ್ಬಿಟ್ಟು ಬಾಮ್ಮ. ಅಯ್ಯೋ, ನಮ್ಮನೆ ಅಂತ ಅನ್ಕೊಂಡ್ಬಿಟ್ಟಿದೀವಿ ಆಗ್ಲೇನೆ. ನೀನು ಹೋಗ್ಬಿಟ್ಟು ಬಾಮ್ಮ. ಹಾಂ, ಸರಿ ಸರಿ ಆಯಿತು. ಇನ್ನೇನೇ ಹೇಳು, ಇಂಥ ಸೊಸೆ ಸಿಗಲ್ಲ ನೋಡು. ನನ್ನ ಮಗುಗಿನ ಸಾಕಪ್ಪ, ಇನ್ನ ಪರೀಕ್ಷೆ ಮಾಡಿದ್ದು, ನಡಿ ಕರ್ಕೊಂಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟೋಗ್ಬಿಡೋಣ. ನಮ್ಮ ಬೆಂಗಳೂರಲ್ಲೇನೆ ರಾಣಿ ಥರ ಇರ್ತಾಳೆ. ಪಾಪ ಹುಡುಗಿ ನೋಡಿದ್ರೆ ನನಗೆ ಬೇಜಾರಾಗ್ತೈತೆ. ನನಗೇನೆ ಏನೋ ಪಾಪ ಜಾಸ್ತಿ ಬಡವರು ಅಂತ ಅನ್ಕೊಂಡ್ಬಿಟ್ಟು ಪಾಪ ಏನೋ ಜೀವನ ಮಾಡ್ತಾವಳೆ. ಅವ್ರ ಅಪ್ಪ ಅಮ್ಮ ಚೆನ್ನಾಗವ್ರೆ, ಬಟ್ ಇವಳು ಪಾಪ ಈ ಥರ. ಪರವಾಗಿಲ್ಲ ಬಿಡು, ನಮ್ಮ ಮನೆಗೆ ಆದಷ್ಟು ಬೇಗನೆ ಕರ್ಕೊಂಡೋಗಿ ರಾಣಿ ಥರ ನೋಡ್ಕೊಳ್ಳೋಣ, ಸರಿನಾ? ಆದರೂ ಅತ್ತೆ ಮಾವು ನೋಡ್ಕೊಳ್ದಿರ ಈ ಕಾಲದಲ್ಲಿ ಯಾರೋ ಒಬ್ರನ್ನ ನೋಡ್ಕೊತಾವಳೆ. ನಾವು ಯಾರು ಅಂತಲೇ ಗೊತ್ತಿಲ್ಲ, ಆದರೂ ನೋಡ್ಕೊತಾವಳೆ ಅಂತಂದರೆ ನಿಜವಾಗ್ಲೂ ಮೆಚ್ಚಬೇಕಾಗಿರೋದೆ ಅಲ್ವೇನೆ? ಹೌದು ರೀ, ನನಗೂ ಹಂಗೆ ಅನ್ನಿಸ್ತೈತೆ. ಬಿಡಿ, ನನ್ನ ಮಗನ ಚಾಯ್ಸು ಯಾವತ್ತೂ ಕೆಟ್ಟೋದಿಲ್ಲ. ತುಂಬ ಒಳ್ಳೆ ಹುಡುಗಿನೇ ಮಾಡ್ಕೊಂಡವನೆ. ಓ, ಆಗ್ಲೇ ಬಿರಿಯಾನಿ ತಿಂತಾ ಇದ್ದೀರಾ? ಓ ಮಗನೇ, ಬಾಬಾ. ಅಯ್ಯೋ, ಮಗನೇ ಅಂತ ಕರಿಬೇಡಮ್ಮ. ಅಯ್ಯೋ, ನೀನು ಎಂಡ್ರು ಇಲ್ಲ ಕಣಪ್ಪ, ನೀನು ಎಂಡ್ರು ಅದೇನೋ ಅವ್ರ ಅಣ್ಣನ ಮಗುನ ಕರ್ಕೊಂಬಿಟ್ಟು ಬರ್ತೀನಿ. ಅವನಿಗೆ ತುಂಬ ಇಷ್ಟ, ಅವನಿಗೆ ಇದಂದರೆ ತಿನ್ನೋದು, ಬಿರಿಯಾನಿ ಅಂದರೆ ಅಂತ ಹೇಳ್ಬಿಟ್ಟು ಹೋದ್ಲು. ನೋಡು, ನೀನು ತುಂಬ ಚೆನ್ನಾಗಿರೋ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಕಣ. ಇವಳೇ ನಮ್ಮ ಮನೆ ಸೊಸೆ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ನೋಡು. ಈಗ ನಾನು ನಿಮ್ಮಪ್ಪ ನಿರ್ಧಾರ ಮಾಡಿಬಿಟ್ಟಿದ್ದೀವಿ, ಜಾಸ್ತಿ ದಿನ ಹಿಂಗೇನೇ ಎಳ್ಕೊಂಡು ಹೋಗೋದೇನು ಬೇಡ. ನನಗೂ ತುಂಬ ಬೇಜಾರಾಗ್ತೈತಿ ನಿಂಗೆ ಕರ್ಕೊಂಡು ಹೋಗ್ತಾ ಇದ್ರೆ. ನೋಡು, ನಮ್ಮ ಸೊಸೆನ ನಮ್ಮ ಮನೆ ಕಳಿಸ್ಕೊಟ್ಬಿಟ್ಟಪ್ಪ, ಕರ್ಕೊಂಡು ಹಂಗೆ ಹೋಗ್ಬಿಡ್ತೀವಿ. ಈ ಕಷ್ಟದಲ್ಲಿ ಇದರಲ್ಲಿ ಯಾಕೆ ಬೇಕು ಹೇಳು? ನನ್ನ ಸೊಸೆ ಇಲ್ಲಿರೋದು. ಬಿಡು ಬಿಡು ಬಿಡು. ನಡಿ ನಡಿ, ಹೋಗ ನಡಿ, ಕರ್ಕೊಂಡು ಹೋಗ ನಡಿ, ಸುಮ್ಮನೆ ಯಾಕೆ? ಅಮ್ಮ, ಸಮಾಧಾನ. ನಾನು ಕರ್ಕೊಂಡು ಬರ್ತೀನಿ. ನೀವು ದಯವಿಟ್ಟು ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಅಲ್ಲೆಲ್ಲ ಬಿಸ್ನೆಸ್ ಬಿಟ್ಟು ಇಲ್ಲಿರೋ ಅವಶ್ಯಕತೆ ಇಲ್ಲ. ಅವಳನ್ನ ಯಾವಾಗ ಕರ್ಕೊಂಡು ಬರಬೇಕು ಅಂತ ಪ್ಲಾನ್ ಮಾಡಿದ್ದೀನಿ, ಅವಾಗ ಕರ್ಕೊಂಡು ಬರ್ತೀನಿ. ಈಗ ನೀವು ನೋಡಿದ್ರೆ ತಾನೇ, ನಿಮಗೆಲ್ಲ ಹುಡುಗಿ ಇಷ್ಟ ಆಗೋಳೆ ತಾನೇ? ಮತ್ತು ಇನ್ಯಾಕೆ? ನೀವು ಹೋಗಿ ಆರಾಮಾಗಿ. ನನ್ನ ಮಗ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ರಲ್ಲ, ಹೀಗೆ ನೋಡಿದ್ರ ನಿಮ್ಮ ಮಗ ಮದುವೆ ಆಗವನೆ. ಈಗಾದರೂ ಖುಷಿಯಾಗೈತೆ ತಾನೇ? ನೀವು ಆರಾಮಾಗಿ ಹೋಗಿ, ನಾನು ಆರಾಮಾಗೆ ನನ್ನ ಹೆಂಡ್ತಿನ ಕರ್ಕೊಂಡು ಬರ್ತೀನಿ. ಏ ಹೋಗಪ್ಪ, ನಾನು ನನ್ನ ಸೊಸೆ ಜೊತೆ ಇಲ್ಲೇ ಇದ್ಬಿಡ್ತೀನಿ. ಹೋಗೋ, ಒಳ್ಳೊಳ್ಳೆ ಬಿರಿಯಾನಿ ಕೋಳಿ ಸಾರು ಮಾಡಾಕ್ತಾ ಇದ್ರೆ ತಿನ್ಕೊಂಡು ಇಲ್ಲೇ ಇರಬೇಕು ಅಂತ ಅನ್ಸಲ್ವಾ? ಹೇಳು. ಹೋಗಿ ನಿನ್ನ ಬಾಡಿಗಾರ್ಡ್ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟಿದ್ಯಾ ನೀನು? ಹಾಂ. ಅಯ್ಯೋ, ನನಗಂತೂ ಈ ಮನೇಲಿ ಸ್ವಲ್ಪ ಇರೋಕೆ ಹಿಂಸೆ ಅಷ್ಟು ಇನ್ನು ಊಟ ಗೀಟ ಉಪಚಾರ ಸೂಪರ್ ಆಗೈತೆ ಮಗ. ನೀನಂತೂ ತುಂಬ ಪುಣ್ಯ ಮಾಡಿಬಿಟ್ಟಿದ್ಯಾ ಬಿಡು. ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನ ಫ್ರೆಂಡ್ಗೆ, ಗೊತ್ತಾ, ಗೌರಿಗೆ. ಅವಳೇನೇ ಇಷ್ಟೆಲ್ಲನೂ ಸಹಾಯ ಮಾಡಿರೋದು. ನೀವು ಬೇಗ ತಿಂದರೆ ನಾನು ಗೌರಿನೂ ಮೀಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಗ ತಿನ್ನಿ, ಗೌರಿನ ಮೀಟ್ ಮಾಡ್ಕೊಂಡ್ಬಿಟ್ಟು ಇವತ್ತು ಸಂಜೆ ಇಲ್ಲ ನಾಳೆ ಅಂದರೆ ಹೊರಟ್ಬಿಡಿ. ಸುಮ್ಮನೆ ನೀವು ಇಲ್ಲಿ ಯಾಕೆ ಇರ್ತೀರಾ? ನಾನೊಂದು 15 ಡೇಸ್ ಅಷ್ಟೇ ವಾಪಸ್ ಬಂದ್ಬಿಡ್ತೀನಿ ನಾನು. ಸರಿ ಕಣ, ಆಯ್ತು. ನೀನು ಹೇಳಿದ್ಮೇಲೆ ಮುಗೀತು. ನಿನಗೋಸ್ಕರ ಅಲ್ಲಿ ಬೆಂಗಳೂರಲ್ಲಿ ಕಾಯ್ತಾ ಇರ್ತೀವಿ ನಾವು. ಹಾಂ, ಹೌದು. ಸರಿ ಆಯ್ತು, ನಾನು ಬರ್ತೀನಿ ಅಂತ ಹೇಳಿದ್ದೀನಿ ತಾನೆ? ಸಮಾಧಾನ. ಈಗ ಬೇಗ ಊಟ ಮಾಡಿದ್ರೆ ಬೇಗ ಕರ್ಕೊಂಡೋಗಿ ಮೀಟ್ ಮಾಡಿಸ್ತೀನಿ. ಸರಿ ಕಣಪ್ಪ. ಆಂಟಿ, ಅಂಕಲ್, ಚೆನ್ನಾಗಿದ್ದೀರಾ? ಊನಮ್ಮ, ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದ್ಯಾ? ಆಂಟಿ, ಸೂಪರ್ ಆಗಿದ್ದೀನಿ. ಆಂಟಿ, ನಿಮ್ಮ ಮಗ ಮಾಡಿರೋ ಕೆಲಸಕ್ಕೆ ನಮಗಂತೂ ಇಕ್ಕಡಿನ ಪರಿಸ್ಥಿತಿನ ತೆಗ್ಲಾಕವನೆ. ಆದಷ್ಟು ಬೇಗ ನನ್ನ ನಾದಿನ ಮನೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಇನ್ನೊಂದು 15 ಡೇಸು 20 ಡೇಸು ಅಂತ ಹೇಳ್ಬಿಟ್ಟು ಇಲ್ಲೇ ಇರಿಸ್ಕೊಂಡವನೆ. ಸಾರಿ ಆಂಟಿ, ಸಾರಿ ಅಂಕಲ್. ನಾನು ಮದುವೆ ಮಾಡೋ ಉದ್ದೇಶ ನನ್ನದಿರಲಿಲ್ಲ. ಇವನಿಗೆ ಫಸ್ಟ್ ಆಫ್ ಆಲ್ ನಾನು ಏನಂತ ಹೇಳಿದ್ರೆ, ಒಳ್ಳೆ ಹುಡುಗಿ ಚೇಂಜ್ ಆಗೋಳೆ ಅಂತ ಹೇಳ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಏನೂ ಹೇಳಿಲ್ಲ. ಮದುವೆ ವಿಷಯ ಅಂತೂ ನಾನಂತೂ ಮಾತಾಡಲೇ ಇಲ್ಲ. ನಿಧಾನಕ್ಕೆ ನಿಮಗೆಲ್ಲ ಹೇಳ್ಬಿಟ್ಟೆ ಮದುವೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಆದರೆ ನಿಮ್ಮ ಮಗನೇನೆ ಬೇಕು ಅಂತ ಹೇಳ್ಬಿಟ್ಟು ಓಡೋಗಿ ಮದುವೆ ಮಾಡ್ಕೊಂಡಿರೋದು, ಗೊತ್ತಾ? ಅಂದ್ರಲ್ಲಂತೂ ಇದರಲ್ಲಿ ಏನೂ ತಪ್ಪಿಲ್ಲ ಆಂಟಿ. ನೀನು ಯಾವ ತಪ್ಪು ಕೆಲಸನೂ ಮಾಡಿಲ್ಲ ಕಣಮ್ಮ. ಒಳ್ಳೆ ಅಪ್ರಂಜಿ ಅಂತಾಗಿರೋಂಥ ಸೊಸೆನ ಮದುವೆ ಮಾಡಿಸ್ಬಿಟ್ಟಿದ್ಯಾ. ನನ್ನ ಮಗ ಏನೇ ಹೇಳು, ಇಂಥ ಹುಡುಗಿನ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಇಷ್ಟು ದಿನ ಕಾದಿದ್ದ ಅಂದರೆ ಅದನ್ನು ಕೇಳೋಕ್ಕೆ ಒಂಥರ ಖುಷಿ ಆಗ್ತದೆ ಕಣಮ್ಮ. ನನಗಂತೂ ತುಂಬ ಖುಷಿ ಆಯಿತು. ಹುಡುಗಿ ತುಂಬ ಒಳ್ಳೆಯವಳು, ಬಿರಿಯಾನಿ ಮಾಡಿದ್ಲು, ಸೂಪರಾಗಿ ಮಾಡಿದ್ಲು. ನೆನ್ನೆಯಿಂದನೂ ಒಂದು ನಿಮಿಷ ನಮ್ಮನ್ನ ಬಿಟ್ಟಿರಲ್ಲ. ಬಂದು ಆಂಟಿ ಚೆನ್ನಾಗಿದ್ದೀರಾ, ಆಂಟಿ ತಿಂತೀರಾ, ಆಂಟಿ ಕಾಫಿ ಕುಡಿತೀರಾ, ಆಂಟಿ ಟೀ ಕುಡಿತೀರಾ, ಆಂಟಿ ಸ್ನ್ಯಾಕ್ಸ್ ತಿಂತೀರಾ, ಪ್ರತಿಯೊಂದು ಕೇಳ್ತಾ ಇರ್ತೈತೆ ಹುಡುಗಿ. ನಿನಗೆ ಗೊತ್ತಲ್ವಾ ಸಿಟಿ ಹುಡುಗಿಯರು ಹೆಂಗಿರ್ತಾರೆ ಅಂತ. ಹಳ್ಳಿ ಹುಡುಗಿ ನಮಗೆ ಮ್ಯಾಚ್ ಆಗಲ್ಲ ಅಂತ ಅನ್ನಿಸ್ತಿತ್ತು ನನಗೆ. ಆದರೆ ಇಷ್ಟೊಳ್ಳೆ ಹುಡುಗಿನ ಬಿಟ್ಕೊಡ ಇದಿಲ್ಲ. ಅದು 2ನೇ ಮದುವೆನಂತೆ ಅಂತ ಕೇಳಿದಾಗ
ನನಗೆ ಸ್ವಲ್ಪ ಬೇಜಾರಾಯಿತು. ಏನಪ್ಪ ಇದು ಎರಡನೇ ಮದುವೆನಂತೆ, ಛೇ ಯಾರಿಗೆ ಬೇಕಪ್ಪ ಅಂತ ಅನ್ನಿಸ್ತು. ಆದರೆ ಇವಾಗ ಸಮಾಧಾನ ಆಯ್ತಮ್ಮ ಗೌರಿ. ಒಳ್ಳೆ ಹುಡುಗಿನೇ ಹುಡುಕ್ಬಿಟ್ಟು ನನ್ನ ಮಗಂಗೆ ಮದುವೆ ಮಾಡಿಸಿದ್ಯಾ, ಸಾಕು. ಅಯ್ಯೋ ಆಂಟಿ, ನಂದೇನೂ ಇಲ್ಲ. ನೀವು ಚೆನ್ನಾಗಿದ್ದು, ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು. ನನ್ನ ನಾದ್ನಿಗೂ ಹೆಂಗೋ ಒಳ್ಳೆ ಜೀವನ, ಒಳ್ಳೆ ಬಾಳ್ ಸಿಕ್ದಂಗಾಯ್ತು. ನನ್ನ ನಾದ್ನಿಗೂ ನಿಮ್ಮ ಮಗಂಗೂ ಒಳ್ಳೆ ಹುಡುಗಿ ಸಿಕ್ದಂಗಾಯ್ತು. ಈಗಿನ ಕಾಲದಲ್ಲಿ ಮೊದಲನೇ ಮದುವೆ, ಎರಡನೇ ಮದುವೆ ಅದೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ ಅಲ್ಲವಾ. ಅದಕ್ಕೇನೆ ನನ್ನ ನಾದ್ನಿ ಬದಲಾಗೈತೆ ಅಂತ ನನಗೆ ಅನಿಸುತ್ತು. ಅದಕ್ಕೇನೆ ನಾನೇನೇ ಮದುವೆ ಮಾಡಿಸ್ದೆ. ಬನ್ನಿ ಆಂಟಿ, ಮನೆಗೆ ಹೋಗೋಣ. ಅಯ್ಯೋ ಸುಮ್ಮನೆ ಇಲ್ಲೇ ನಿಂತ್ಕೊಂಡು ಯಾಕೆ ಇಲ್ಲೂ ಕರೆದಿದ್ದೀರಾ? ಬನ್ನಿ ಬನ್ನಿ, ಮನೆಗೆ ಹೋಗೋಣ ಬನ್ನಿ. ನಾನೇ ಬೇಡ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದು. ನಾವೇ ಅಂತೆಲ್ಲ ಗೊತ್ತಾಗುತ್ತಲ್ವಾ, ಆಮೇಲಿಂದ ಬೇಕಾದರೆ ಬಂದ್ಬಿಟ್ಟು ನಿಮ್ಮ ಮನೆಗೆ ಒಳ್ಳೆ ಊಟ ಮಾಡ್ಕೊಂಡು ಹೋಗ್ತೀವಿ. ಇವ್ನು ಅರ್ಜೆಂಟಾಗಿ ಕಳಿಸ್ಕೊಡ್ಬೇಕು ನಾನು. ಅದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದೀನಿ, ಅರ್ಜೆಂಟಾಗಿ ಕಳ್ಸೋಣ ಅಂತ ಹೇಳ್ಬಿಟ್ಟು. ನೀನೇನು ಯೋಚನೆ ಬೇಜಾರು ಮಾಡ್ಕೊಬೇಡ, ನಾನು ಆದಷ್ಟು ಬೇಗ ಕರ್ಕೊಂಡು ಬರ್ತೀನಿ ನಮ್ಮ ಅಪ್ಪ ಅಮ್ಮನ ನಿಮ್ಮ ಮನೆಗೆ. ಸುಮ್ಮನೆ ಸುಳ್ಳು ಹೇಳೋದೇ ಆಯ್ತು ನೀನು. ಆಯ್ತು, ಓಕೆ, ನೋಡೋಣ ಅದು ಹೆಂಗೆ ಕರ್ಕೊಂಡು ಬರ್ತೀಯ, ಏನು ಮಾಡ್ತೀಯ, ಯಾವಾಗ ಕರ್ಕೊಂಡು ಬರ್ತೀಯ ಅಂತ. ಆಂಟಿ, ನೀವು ನಮ್ಮ ಮನೆಗೆ ಬಂದು ಒಂದು ದೊಡ್ಡ ಕಾಫಿನೂ ಕುಡಿಲಿಲ್ವಲ್ಲ, ಅದೇ ಬೇಜಾರು. ಅಯ್ಯೋ ನನ್ನ ಮಗ ಬಿಡ್ತಿಲ್ಲ ಕಣಮ್ಮ, ಆದಷ್ಟು ಬೇಗ ಬರ್ತೀವಿ ಕಣಮ್ಮ. ಇವನಿಗೆ ಸ್ವಲ್ಪ ನೀನು ಸ್ವಲ್ಪ ಬುದ್ಧಿ ಹೇಳು, ಸರಿನಾ? ಒಂದು 15 ದಿನ ಅಂತ ಟೈಮ್ ಕೊಟ್ಟವನೆ. 15 ದಿನದೊಳಗಡೆ ನಮ್ಮ ಮನೆಗೆ ನನ್ನ ಸೊಸೆ ಇರಬೇಕು ಅಷ್ಟೇನೆ. ಖಂಡಿತ ಖಂಡಿತ. ಸರಿ ಗೌರಿ, ಸುಮ್ಮನೆ ನೀನು ನೋಡಬೇಕು ಅಂತ ಹೇಳ್ತಾ ಇದ್ರು, ಅದಕ್ಕೆ ಮೀಟ್ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ. ಅಮ್ಮ, ನಮ್ಮ ಊರಿಗೆ ಅಧ್ಯಕ್ಷೆ ಗೊತ್ತಾ ಈಗ ನಮ್ಮ ಗೌರಿ. ಅಷ್ಟು ತುಂಬ ಒಳ್ಳೆಯವಳು. ಕಾಲೇಜಲ್ಲಿ ಅವಳು ಲವ್ ಮಾಡಿಬಿಟ್ಟೇ ಮದುವೆ ಮಾಡ್ಕೊಂಡಿದ್ದು. ಅದಕ್ಕೆ ಅವತ್ತಿಂದ ನಂಗೆ ತುಂಬ ಪರಿಚಯನೇ. ಇನ್ನೇನು ಮೀಟ್ ಮಾಡಿದ್ದೆಲ್ಲ ಆಯ್ತಲ್ಲ ಗೌರಿ, ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೊರಡ್ತೀನಿ. ನಾಳೆ ಅವ್ರನ್ನ ವಾಪಸ್ ರಿಟರ್ನ್ ಕಳಿಸ್ಬೇಕು. ಹೋಗೋಕ್ಕೆ ರೆಡಿ ಇಲ್ಲ, ನಾನು ಫೋರ್ಸ್ ಮಾಡ್ತಾ ಇದ್ದೀನಿ, ಹೋಗಿ 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 ಅಂತ ಹೇಳಿ. ಅದಕ್ಕೇನೆ ಬೇಗ ಕರ್ಕೊಂಡೋಗಿ ಬಿಡಬೇಕು. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಪಕ್ಕ ನಿಮ್ಮ ಮನೆ ಊಟ ತಿಂಡಿ ಎಲ್ಲ ನಿಮ್ಮ ಮನೇಲೇನೆ. ಸರಿ ಸರಿ ಆಯ್ತು, ನಾನು ಬಲವಂತ ಮಾಡೋಕ್ಕೋಗಲ್ಲ. ಸರಿ ಕಣಮ್ಮ, ಇನ್ನು ಬರ್ತೀವಿ. ಪೂನಮ್ಮ, ನಾವಿನ್ನು ಬರ್ತೀವಿ. ಹಾಂ ಸರಿ ಅಂಕಲ್, ಸರಿ ಆಂಟಿ. ಹಾಂ ಸರಿ, ಹೋಗ್ಬಿಟ್ಟು ಬನ್ನಿ. ಸರಿ ಗೌರಿ, ನಮ್ಮ ಅಮ್ಮನ ಅಪ್ಪನ ಫಸ್ಟ್ ಕಳಿಸ್ಬೇಕು. ಎಲ್ಲ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಮಾಡಿಬಿಡ್ತಾರೆ. ಇಲ್ಲೇ ಇದ್ರೆ ಅಯ್ಯೋ ಸೊಸೆ ಅನ್ನೋದು, ಆಮೇಲೆ ಅಯ್ಯೋ ಇಲ್ಲ ಕರ್ಕೊಂಡು ಹೋಗೋಣ ಅನ್ನೋದು, ಇಲ್ಲ ಇಲ್ಲೇ ಇರ್ತೀವಿ ಅನ್ನೋದು, ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ. ಅದಕ್ಕೆ ಫಸ್ಟ್ ಇವ್ರನ್ನ ಕಳಿಸ್ಕೊಡ್ಬೇಕು. ಸರಿನಾ? ಕಳಿಸ್ಕೊಟ್ಬಿಟ್ಟು ಸಿಗ್ತೀನಿ. ಸರಿ ಸರಿ ಆಯಿತು. ಅಪ್ಪ, ನನ್ನ ನಾದ್ನಿ ಜೀವನ ಅಂತೂ ಹೆಂಗೋ ಸೆಟ್ಲ್ ಆಯಿತು. ನಾನು ಅನ್ಕೊಂಡಂಗೆನೇ ನಮ್ಮ ಅತ್ತೆ ಒಬ್ಬಳು ಒಂದು ಚೂರು ಚೇಂಜ್ ಆಗಿದ್ರೆ ಏನಾಗೋದು ನಮ್ಮ ಅತ್ತೆ. ಅವಳದು ಯಾವಾಗ ಚೇಂಜ್ ಆಗ್ತಾಳೋ ನಮ್ಮ ಅತ್ತೆ.